ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆಯಂತಹ ಮೌಲ್ಯಗಳು ಕಳೆದು ಹಣ ಸಂಪಾದನೆಯೊಂದೇ ಜೀವನದ ಮುಖ್ಯ ಧ್ಯೇಯ ಎನಿಸಿಕೊಂಡಿರುವ ಕಾಲಘಟ್ಟದಲ್ಲಿ ತಮ್ಮ ಗಳಿಕೆಯಲ್ಲಿ ಒಂದಿಷ್ಟು ಪಾಲನ್ನ ಅಪರೂಪದ ಸಮಾಜ ಸೇವೆಗೆ ಮೀಸಲಿಟ್ಟಿರುವ ಪ್ರಸಾದ್ ಗಾಂವ್ಕರ್ ಅಮದಳ್ಳಿಯವರ ಮಾನವೀಯ ಕಾರ್ಯ ಮಾದರಿಯ ಎಂದು ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಹೇಳಿದರು. ಅಂಕೋಲ ತಾಲೂಕಿನ ಅವರ್ಸಾದ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಯುವ ಮುಖಂಡ ಸಾಮಾಜಿಕ ಕಾರ್ಯಕರ್ತ ಪ್ರಸಾದ್ ಗಾಂವ್ಕರ್ ಅಮದಳ್ಳಿಯವರ ನೇತೃತ್ವದಲ್ಲಿ ನಡೆದ ಕಾರವಾರ ಅಂಕೋಲ ಕ್ಷೇತ್ರದ ಆಶಾ ಕಾರ್ಯಕರ್ತೆಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಹಣ ಗಳಿಕೆ ಆಧಾರದ ಮೇಲೆ ಜೀವನದ ಮೌಲ್ಯಗಳನ್ನು ಕಾಣುವ ಮನೋಭಾವನೆ ಜನರಲ್ಲಿ ಹೆಚ್ಚಾಗ್ತಿದೆ. ಹೀಗಾಗಿ ತಾವು ಗಳಿಸಿದ್ದಲ್ಲಿ ಒಂದಿಷ್ಟನ್ನ ಉಳಿಸಿ ಸಮಾಜಕ್ಕೆ ನೆರವು ನೀಡುವ ಮಾನವೀಯ ಗುಣಗಳು ಗೌಣವಾಗ್ತಿದೆ. ಇದಕ್ಕೆ ಅಪವಾದ ಎನ್ನುವಂತೆ ಪ್ರಸಾದ್ ಗಾಂವ್ಕರ್ ಅವರು ತಮ್ಮ ಉಳಿಕೆಯಲ್ಲಿ ಒಂದಿಷ್ಟು ಪಾಲನ್ನ ಬಡವರಿಗೆ, ಅಸಹಾಯಕರಿಗೆ, ಅಗತ್ಯವುಳ್ಳವರಿಗೆ ನೀಡುತ್ತಿರೋದು ನಿಜಕ್ಕೂ ಪ್ರಶಂಸನಾರ್ಹ. ಇಂತಹ ಪ್ರಾಮಾಣಿಕ ಸೇವಾ ಮನೋಭಾವದ ವ್ಯಕ್ತಿತ್ವ ಇಂದಿನ ದಿನಗಳಲ್ಲಿ ತೀರಾ ಅಪರೂಪ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆಯನ್ನ ಸರ್ಕಾರ ಹೆಸರಿಗಷ್ಟೇ ಬಳಸಿಕೊಳ್ಳುತ್ತಿದೆ. ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಸೂಕ್ತ ಗೌರವಧನ, ಸೌಲಭ್ಯಗಳು ಸಿಗ್ತಿಲ್ಲ. ಸಕಾಲಕ್ಕೆ ವೇತನ ಕೂಡ ಇಲ್ಲ. ಸರ್ಕಾರ ಅವರ ಸೇವೆಯನ್ನ ಪರಿಗಣಿಸಬೇಕು. ಅಲ್ಲದೆ ಅವರನ್ನ ಸಂಘಟನೆಗಳು ಕೂಡ ಗುರುತಿಸಿ ಗೌರವಿಸಬೇಕು. ಈ ಕಾರ್ಯಕ್ರಮವನ್ನ ಪ್ರಸಾದ್ ಗಾಂವ್ಕರ್ ಅವರು ಮಾಡಿದ್ದಾರೆ ಎಂದರು. ನಮ್ಮ ಜೀವನದ ಮೌಲ್ಯ ಎಷ್ಟು ದೊಡ್ಡದಂದ್ರೆ ನಾನು ಎಷ್ಟು ಗಳಿಸಿದ್ದೇನೆ ಅದಕ್ಕೆ ನಾವು ನಮ್ಮ ಜೀವನದ ಮೌಲ್ಯನ ಅದರ ಮಧ್ಯದಲ್ಲಿ ಈ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆಗಳು ತುಂಬಾ ಕಳೆದಿರುವ ಒಂದು ವಸ್ತುಗಳಾಗ್ತವೆ ಅಥವಾ ಮಾತುಗಳಾಗ್ತವೆ, ನಡವಳಿಕೆಗಳಾಗ್ತವೆ. ಗಳಿಸಿದ್ದನ್ನ ಒಂದಿಷ್ಟು ಉಳಿಸಿಕೊಂಡು ಬೇರೆಯವರಿಗೆ ದಾನ ಕೊಡುವುದನ್ನು ಅಥವಾ ಸಹಾಯ ಕೊಡುವುದನ್ನು ತೆಗೆದುಕೊಳ್ಳುವುದನ್ನು ಅಂತ ಈ ಮಾನವೀಯತೆ ಗುಣಗಳು ಇವತ್ತು ತುಂಬಾ ಗೌರವ ಕಡಿಮೆ. ಇದಕ್ಕೆ ಅಪವಾದ ಏನು? ನಮ್ಮ ಪ್ರಸಾದ್ ಗಾಂವ್ಕರ್ ತಾನು ಗಳಿಸಿದ ಒಂದಿಷ್ಟನ್ನು ತನ್ನ ನೆರೆಯವರಿಗೆ, ತನ್ನ ಬಂಧುಗಳಿಗೆ, ನನ್ನ ಸಹೋದರರಿಗೆ, ನಮ್ಮ ಬಾಂಧವರಿಗೆ, ನನ್ನ ಊರಿನವರಿಗೆ, ಅಸಂಖ್ಯರಿಗೆ, ಅಸಹಾಯಕರಿಗೆ ಅಥವಾ ಯಾರಿಗೆ ಅಗತ್ಯ ಇದ್ದವರಿಗೆ ಕೊಟ್ಟಾಗ ಈ ಪ್ರಾಮಾಣಿಕ ಸೇವಾ ಮನೋಭಾವಗಳು ತುಂಬಾ ಅಪರೂಪ. ಹೀಗಾಗಿ ನೀವು ನಾವೆಲ್ಲರೂ ಮೊದಲಾಗಿ ಇವತ್ತು ನಾವು ಈ ವೇದಿಕೆ ಮೂಲಕ ಪ್ರಸಾದ್ ಗಾಂವ್ಕರ್ಗೆ ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಹೆಸರಿಗಷ್ಟೇ ಅವರ ಸೇವೆಯನ್ನು ಬಳಸಿಕೊಳ್ತಿದ್ದಾರೆ. ಯಾಕಂದ್ರೆ ಮನೆ ಮನೆಗೆ ತಲುಪುವ ಒಂದು ರೀತಿಯ ಮನೆಯ ಸಂಗಾತಿ ಯಾಕಂದ್ರೆ ಎಲ್ಲ ಸರ್ಕಾರದ ಸೇವೆಗಳಿಗೆ ಮತ್ತು ಆರೋಗ್ಯ ಇಲಾಖೆ ಸೇವೆಗೆ, ಇನ್ನಿತರ ಸೇವೆಗಳಿಗೆ ಮೊದಲಾಗಿ ಮನೆಗೆ ತಲುಪುವ ಆದರೆ ಇವತ್ತು ಅವರಿಗೆ ಏನು ಸರ್ಕಾರದಿಂದ ಸಿಗಬೇಕಾಗಿತ್ತು ಅದರ ಒಂದು ಅಗತ್ಯತೆ ಸರ್ಕಾರಿ ಮನೆಗಳಿಗೆ ಕೇವಲ ಒಂದಿಷ್ಟು ಕೆಲಸ ಮಾಡ್ತಾರೆ. ಅದಕ್ಕೆ ಒಂದು ರೀತಿಯಲ್ಲಿ ಗೌರವಧನ ಸರ್ಕಾರದ ಮಟ್ಟಿಗೆ ಅದು ಗೌರವಧನ ಹೇಳ್ತಾರೆ. ಆದರೆ ಸರ್ಕಾರದಲ್ಲಿ ಬಂದರೆ ಅವರಿಗೆ ತೊಂದರೆ ಕೊಡೋದು ಮಾಧ್ಯಮದವರಾಗಿ ನಾವು ಅವರ ಕಷ್ಟಗಳನ್ನ ಅನೇಕ ಬಾರಿ ತಿಳಿದಿದ್ದೇವೆ. ಆಶಾ ಕಾರ್ಯಕರ್ತರಾದ್ರೆ ಅವ್ರನ್ನ ಕಡೆಗಣಿಸುವ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಿದ್ದಾರೆ. ಅದು ಸರ್ಕಾರ ಅಂತ ಹೇಳಿದ್ರೆ ಸರ್ಕಾರ ವ್ಯವಸ್ಥೆನೇ ಆಗಿದೆ. ಅಂದ್ರೆ ಯಾವ ಸರ್ಕಾರ ಬಂದರೂ ಆ ಥರ ವ್ಯವಸ್ಥೆ ಆಗಿದೆ. ಅಷ್ಟೆಲ್ಲ ಮನೆಗೆ ಹೋಗ್ತಾರೆ, ಮನೆಗೆ ನಿತ್ಯ ಬೆಳಿಗ್ಗೆ ಹೋಗ್ತಾರೆ, ಸರ್ಕಾರ ಏನೆಲ್ಲ ಸೇವೆಗಳನ್ನು ಮಾಡ್ತಾರೆ. ನಿಜವಾಗಿಯೂ ಈ ಬಾಟಮ್ ಲೆವೆಲ್ ಸರ್ಕಾರ ಕೆಳಮಟ್ಟದ ಕಾರ್ಯಕರ್ತರು ಅದು ಸರ್ಕಾರ ಅವರ ಸೇವೆಯನ್ನ ಪರಿಗಣಿಸಿಕೊಂಡು ಅವರಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಅಥವಾ ಸರ್ಕಾರದಲ್ಲಿ ಅವ್ರಿಗೆ ಸಿಗಬೇಕಾದ ಗೌರವವನ್ನು ಕೊಡಬೇಕು. ಸೇವೆಗಳನ್ನು ಬಳಸ್ಕೊಳ್ತಾರೆ, ಆಮೇಲೆ ಅದನ್ನು ಬಳಸ್ಕೊಳ್ತಾರೆ. ಸೇವೆ ಮುಗಿದ್ಮೇಲೆ ಅಂತ ಕಾರ್ಯಕರ್ತರು ಅವರ ಸೇವೆ ನಿಂತಿದ್ರು. ಆದರೆ ಇವನ್ನೆಲ್ಲ ಒಂದು ಕಡೆ ಒಗ್ಗೂಡಿಸಿಕೊಂಡು ಅದನ್ನು ಸೇವೆ ನೀಡ್ತಾರೆ. ತಮಗೆ ಏನಾದರೂ ಒಂದು ವಸ್ತು ಗೌರವ ಸಮರ್ಪಣೆ ಮಾಡ್ತಾರೆ. ಅವರ್ಸಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಆಗೇರ್ ಮಾತನಾಡಿ, ಈಚೆಗೆ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಕ್ಷಯರೋಗ ಮುಕ್ತ ದಿನಾಚರಣೆಯಲ್ಲಿ ಕ್ಷಯಮುಕ್ತ ಪಂಚಾಯತ್ಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಪಂಚಾಯತ್ ಪ್ರತಿನಿಧಿಗಳಾಗಿ ಆಯಾ ಪಂಚಾಯತ್ ಅಧ್ಯಕ್ಷರು, ಪಿಡಿಒಗಳು ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದರು. ಆದರೆ ನಿಜಕ್ಕೂ ಈ ಪ್ರಶಸ್ತಿ ಆಶಾ ಕಾರ್ಯಕರ್ತೆಯರಿಗೆ ಸಲ್ಲಬೇಕು. ಸಾರ್ವಜನಿಕರು ಹಾಗೂ ಆರೋಗ್ಯ ಇಲಾಖೆಯ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಇಂತಹ ಆಶಯರ ಸೇವೆಯನ್ನ ಸರ್ಕಾರ ಮಾತ್ರವಲ್ಲದೆ ಸಾರ್ವಜನಿಕರು ಗುರುತಿಸಬೇಕು. ಈ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಸನ್ಮಾನಿಸಿ ಗೌರವಿಸಿದ ಪ್ರಸಾದ್ ಗಾಂವ್ಕರ್ ಅವರ ಕಾರ್ಯ ಮಾದರಿಯಾಗಿದೆ ಎಂದರು. ಪ್ರಸಾದ್ ಗಾಂವ್ಕರ್ ಅವರು ತಮ್ಮ ಒಂದು ಅಮೂಲ್ಯವಾದ ಒಂದು ಗೌರವ ಸಮರ್ಪಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಈ ವೇದಿಕೆಯ ಮೇಲೆ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಆಶಾ ಕಾರ್ಯಕರ್ತೆಯರಲ್ಲಿ ನಾನು ನೋಡಿದಂತೆ ಬಹಳಷ್ಟು ಜನರಿಗೆ ಒಂದು ಕೀಳರಿಮೆ ಇದೆ. ಯಾಕೆಂದ್ರೆ ಅವರು ನಮ್ಮನೆಗೆ ಬರ್ತಾರೆ, ನಮ್ಮನ್ನೇ ಒಂದು
ಸಾಮಾಜಿಕವಾಗಿ ಕಪ್ಪು ಬರ್ತದೆ. ಯಾಕಂದ್ರೆ ಈಗ ಸಾರ್ವಜನಿಕ ಯಾರು ಇಲ್ಲ, ಬರೀ ಆಟೋದವೇ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗಾಗಿ ಇಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಆಶಾ ತಾಯಂದಿರು ಇರುವಲ್ಲಿಯೇ ಇವತ್ತು ನಾವು ಎಲ್ಲರೂ ಆಯುರ್ವೇದಿಕ ಅಂತ ಹೇಳ್ಕೊಳ್ತೇವೆ. ನಾವು ಜಿಲ್ಲಾ ಪಂಚಾಯತ್ನಲ್ಲಿ ಕ್ಷಯರೋಗ ಮುಕ್ತ ದಿನಾಚರಣೆಯನ್ನು ಆಚರಿಸಿ ಕೆಲವೊಂದು ಬಹಳಷ್ಟು ಪಂಚಾಯತಿಗಳಿಗೆ ಕ್ಷಯಮುಕ್ತ ಪ್ರಾಣಿರೋಧಕ ಹಾಗೂ ದೃಷ್ಟಿ ಪತ್ರ ನಡೆಸಿಕೊಂಡಿದೆ. ಅದಕ್ಕೆ ನಮ್ಮ ಅಂಕೋಲಾ ತಾಲೂಕಿನಲ್ಲಿ ಸುಮಾರು 7 ಪಂಚಾಯತ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ತಾಲೂಕಿನಲ್ಲಿ ಸಾಕಷ್ಟು ಪಂಚಾಯತ್ಗಳು ಪಡೆದುಕೊಂಡಿವೆ. ಈ ಒಂದು ಕ್ಷಯಮುಕ್ತ ರೋಗಮುಕ್ತ ಗ್ರಾಮವನ್ನು ಅಂತ ಪಡ್ಕೊಳ್ಳಿಕ್ಕೆ ನಾವು ಏನೋ ಒಂದು ಪ್ರತಿನಿಧಿಯಾಗಿ ಅಥವಾ ವಿಡಿಯೋ ಆಗಿ ನಮ್ಮಿಂದ ಏನೋ ಮಾಡಲಿಕ್ಕಾಗಲ್ಲ. ನಾವು ಅವರಿಗೆ ಆರ್ಡರ್ ಮಾಡ್ತೀವಂತೆ, ಆದ್ರೆ ಮನೆ ಮನೆಗೆ ಹೋಗಿ ಸುತ್ತಾಡಿ ಅವರಿಗೆ ಬೇಕಾದ ಒಂದು ಮೂಲ ಸೌಕರ್ಯವನ್ನು ಅಥವಾ ಆರೋಗ್ಯ ದೃಷ್ಟಿಯಿಂದ ಬೇಕಾದ ಒಂದು ಹಾಸ್ಪಿಟಲ್ಗಾಗಿ ಅವರ ಒಂದು ಆಂಬುಲೆನ್ಸ್ ಸೇವೆಯನ್ನು ಅವರು ಹೋದ್ರೆ ಮಾತ್ರ ಸಿಗುತ್ತೆ. ನಾವು ಹೀಗೆ ಬಂದ್ಕೊಳ್ಳೋ ಏನೋ ಮಾತಾಡ್ಕೊಂಡು ಹೋದ್ರೆ ಆಂಬುಲೆನ್ಸ್ ವ್ಯವಸ್ಥೆ ನಾವು ಹೇಗಾಗಿ ಹೋದ್ರೆ ಸಿಗೋದಿಲ್ಲ ಅಂದ್ರೆ ವಿಳಂಬ ಆಗ್ತದೆ, ಬರ್ತದೆ ವಿಳಂಬ. ಆದ್ರೆ ಅವರಿಗೆ ನೀವು ಬಂದ್ರೆ ಮಾತ್ರ ಇದು ತುರ್ತುಗತಿಯಲ್ಲಿ ಸೇವೆ ಸಿಗುತ್ತಾಗಿದೆ. ಹಾಗಾಗಿ ಎಲ್ಲ ಆಟ ತಾಯಂದಿರಿಗೆ ಮತ್ತೊಮ್ಮೆ ಅಭಿನಂದಿಸಿ. ಕಾರವಾರ ಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ಮಾತನಾಡಿ, ಇತ್ತೀಚೆಗಷ್ಟೇ ಪ್ರಸಾದ್ ಗಾಂವ್ಕರ್ ಅವರು ಅಮದಳ್ಳಿ ಅವರ್ಸಾ ಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಶೈಕ್ಷಣಿಕ ಪರಿಕರಗಳನ್ನ ನೀಡಿದ್ದರು. ಇದೀಗ ಅವರು ಆಶಾ ಕಾರ್ಯಕರ್ತೆಯರನ್ನ ಸನ್ಮಾನಿಸಿ ಗೌರವಿಸುತ್ತಿರೋದು, ಅದರಲ್ಲೂ ಪ್ರಸಾದ್ ಗಾಂವ್ಕರ್ ಅವರು ನಮ್ಮ ಅಮದಳ್ಳಿಯವರು ಎನ್ನುವುದು ಹೆಮ್ಮೆ ಮೂಡಿಸುತ್ತಿದೆ. ಆದರೆ ಇಂದಿನ ದಿನಗಳಲ್ಲಿ ಪಂದ್ಯಾವಳಿ, ನಾಟಕ, ಜಾತ್ರೆ ಮುಂತಾದ ಹೆಸರಲ್ಲಿ ಹಣ ವಸೂಲಿ ಮಾಡಿ ಇಂತಹ ಸಮಾಜ ಸೇವಕರನ್ನ ನಿರುತ್ಸಾಹಗೊಳಿಸಿ ಮೂಲೆಗುಂಪು ಮಾಡಲಾಗ್ತಿದೆ. ಇಂತಹ ಅಪರೂಪದ ನಿಸ್ವಾರ್ಥ ಸೇವಕರನ್ನ ಸಮುದಾಯ ಸಂಘಟನೆಗಳು ಗುರುತಿಸಿ ಗೌರವಿಸಬೇಕು ಎಂದರು. ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಸ್ಕೂಲ್ಗಳಿಗೆ ಏನೋ ಕೊಡೋದು ಅಂತ, ಬಟ್ ನಾನು ಆ ಟೈಮ್ನಲ್ಲಿ ಶಿಕ್ಷಕಿದ್ದೆ, ನನಗದು ಸಡನ್ ಆಗಿ ಹೋಗ್ಬೇಕಾಗಿತ್ತು. ಎರಡನೇದು ಪ್ರಸಾದ್ ಗಾಂವ್ಕರ್ ನಮ್ಮೂರಿನವರು, ಅಟ್ಲೀಸ್ಟ್ ಈ ಕಾರ್ಯಕ್ರಮ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದು ಕಾರಣದಿಂದ ಒಪ್ಕೊಂಡೆ. ಎರಡನೇ ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಆಶೆಗಳು ನಮ್ಮವ್ರು. ಯಾಕಂದ್ರೆ ಇವತ್ತು ನಾವು ಎಷ್ಟೋ ಕಡೆ ಬೀದಿ ನಾಟಕ ಹೋದಾಗ ನಿಮ್ಮ ಸೇವೆಗಳ ಬಗ್ಗೆ ತುಂಬಾ ಒಂದೊಂದಾಗಿ ಹೇಳ್ತೀವಿ. ಆಶೆಗಳ ಇಂಪಾರ್ಟೆನ್ಸ್ ಏನಿದೆ, ಅಂಗನವಾಡಿ ಕಾರ್ಯಕ್ರಮದ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ತುಂಬಾ ಡೀಟೇಲ್ಸ್ ಆಗಿ ನಾವು ಜಾಸ್ತಿ ಹೇಳ್ತಾ ಇರ್ತೀವಿ. ಸಿಗುವಂತ ಅಲ್ಪ ಗೌರವದಲ್ಲಿ ನೀವು ಸುಖವಾಗಿ ಇದ್ದೀರಿ, ಖುಷಿಯಾಗಿದ್ದೀರಿ. ನೋಡೋಣ ಮುಂದೆ ಸರ್ಕಾರ ಏನು ಮಾಡ್ತದೆ ಗೊತ್ತಿಲ್ಲ, ಬಟ್ ಇರುವ ಆಸೆಗೆ ಇದ್ದಷ್ಟು ಕಾಲದಲ್ಲಿ ಸೇವೆ ಸಲ್ಲಿಸಿದ್ರೆ ಖಂಡಿತವಾಗಿಯೂ ನೀವು ಮಾಡುವಂತ ಈ ಒಂದು ಮಾನವೀಯ ಇದು ಸೇವೆ, ಇದು ಡ್ಯೂಟಿ ಅಲ್ಲ. 10 ಗಂಟೆ ಹೋಗಿ 2 ಗಂಟೆ ಮನೆ ಹೋಗೋದು ಅಲ್ಲ. ಇದು ಎಷ್ಟೊತ್ತಿಗಾಗ ಹೋಗ್ತಾ ಇರ್ತೀವಿ. ನಾವು ಹೇಳೋದ್ಕಿಂತ ಮುಂದೆ ನೀವು ಒಂದ್ಸಲ ಮನೇಲಿ ಇರ್ತೀವಿ. ಒಬ್ಬರು 4 ದಿವಸ ನಾವೆಲ್ಲ ಎಂತೆಂತ ದಾನ ಕೊಡೋರಿಗೆಲ್ಲ ಮೂಲೆ ಗುಂಪು ಮಾಡಿದೀವಿ ನಾವು ಜನರು. ಯಾಕಂತ ಯಾರೋ ಒಂದು ಏನಾದ್ರು ಕೊಡ್ತೇವೆ ಅಂತ ಸಾಕಿ, ಕ್ರಿಕೆಟ್ ಆಡೋರು, ಟೂರ್ನಮೆಂಟ್ ಮಾಡೋರು, ನಾಟಕ ಮಾಡೋರು, ಜಾತ್ರೆ ಮಾಡೋರು ಎಲ್ಲರೂ ಹೋದ್ರೆ ಹೋಗ್ತಾ ಇರೋದು. ಬಹುಶಃ ಅದಕ್ಕೆ ಅವ್ರು ಕೊಡ್ಲಿ, ಇಂಥ ಕೆಲಸಕ್ಕೆ ಪ್ರಸಾದ ಅಂತ ಕೊಡ್ಲಿ. ಯಾಕಂದ್ರೆ ಜಾತ್ರೆ, ಹಬ್ಬ, ಹಂದಿನ, ಕ್ರಿಕೆಟ್ ಆಗ್ತಾ ಇರ್ತದೆ ಬಿಡಿ. ಆದ್ರೆ ಇಂಥಕ್ಕೆ ಸಪೋರ್ಟ್ ಮಾಡುವಂತ ಜನಗಳು ಬೇಕು. ಹಾಗಾಗಿ ಪ್ರಸಾದ್ ಅವರಿಗೆ ಕೂಡ ಇನ್ನೂ ಹೆಚ್ಚಿನ ಭಗವಂತ ಬೇಕು, ಒಳ್ಳೇದಾಗಲಿ ಅವರಿಗೆ. ಇನ್ನೂ ಕೂಡ ಈ ತರ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅಥವಾ ಈ ತರ ದಾನವನ್ನ ಮಾಡಲಿಕ್ಕೆ ಅವರಿಗೆ ಭಗವಂತ ಶಕ್ತಿ ಕೊಡ್ಲಿ. ಜೊತೆಗೆ ನಾವು ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ಅಮದಳ್ಳಿ ಪಂಚಾಯತ್ನಲ್ಲಿ ಅಥವಾ ಈಗೂ ಕೂಡ ಬಹುತೇಕ ಅಮದಳ್ಳಿ ಪಂಚಾಯತ್ ಆಶಾ ಕಾರ್ಯಕರ್ತರಿದ್ದಾರೆ, ಅವರಿಬ್ಬರು ಕೂಡ ಗೌರವಿಸುತ್ತಿದ್ದಕ್ಕೆ ನಾನು ನನಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರವಾರ ತಾಲೂಕು ಆಶಾ ಯೂನಿಯನ್ನ ನಿವೇದಿತಾ ಕೊಳಂಕರ್ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಬಡವರು, ಶ್ರೀಮಂತರು ಎನ್ನದೇ ಎಲ್ಲರಿಗೂ ಒಂದೇ ತರಹದ ಆರೋಗ್ಯ ಸೇವೆ ನೀಡ್ತಾರೆ. ಹೀಗೆ ಆಶಾ ಆರೋಗ್ಯ ಸೇವೆಗಳ ಸೇವಾ ಪೂರೈಕೆದಾರಳಾಗಿಯೂ ಸಮುದಾಯ ಸಹಭಾಗಿತ್ವ ಸಂಘಟಕಳಾಗಿಯೂ ಕಾರ್ಯನಿರ್ವಹಿಸುತ್ತಾಳೆ. ಆದರೆ ಸಾಮಾನ್ಯ ಬೇಡಿಕೆಗಳನ್ನ ಅವಳಿಗೆ ಹೋರಾಟದ ಮೂಲಕವೇ ಪಡೆಯುವಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಸಾದ್ ಗಾಂವ್ಕರ್ ಅವರಂತಹ ನಿಸ್ವಾರ್ಥ ಸೇವಕರು ಆಶಯರನ್ನ ಗುರುತಿಸಿ ಸನ್ಮಾನಿಸಿರೋದು ಮೆಚ್ಚುವಂತದ್ದು ಎಂದರು. ಆಶಾ ಕಾರ್ಯಕರ್ತೆಯರಿಗೆ ಗೌರವ ಸಮರ್ಪಣೆ, ಈ ಒಂದು ಸಾಲನ್ನ ಕೇಳಬೇಕಾದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮನ್ನ ಇವತ್ತು ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಅವರಿಗೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಅವರು ಇವತ್ತು ಈ ಆಶಾ ಕಾರ್ಯಕರ್ತರನ್ನ ಗುರುತಿಸಿ ಒಂದು ಸನ್ಮಾನವನ್ನ ತಮ್ಮ ಕೈಲಾದ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ನಾವು ಆಶಾ ಕಾರ್ಯಕರ್ತರು ಇವತ್ತು ಹೇಗಿದ್ದೀವಿ ಅಂದ್ರೆ ತಮ್ಗೆ ಗೊತ್ತು. ನಾವಿವತ್ತು ನಮ್ಗೆ ಏನೇ ಬೇಕು ಅಂದ್ರೂ ಕೂಡ ನಾವು ಹೋರಾಟ ಮಾಡಿ ಪಡಿಬೇಕು, ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಪಡಿಬೇಕು. ನಮ್ಗಾಗಿ ಸರ್ಕಾರ ಯಾವತ್ತೂ ನಮ್ಗೆ ಏನನ್ನು ಕೊಡೋದಿಲ್ಲ. ನಾವು ಪ್ರತಿಯೊಂದು ನಮ್ಗೆ ಗೌರವಧನವನ್ನ ಏರಿಸಬೇಕು. ನಮ್ಮ ಬೇಡಿಕೆಗಳು ನಮ್ಗೆ ಈಡೇರಬೇಕು ಅಂದ್ರೆ ನಾವು ಹೋರಾಡಿಯೇ ಪಡೆಯಬೇಕು. ನಮಗೆ ಇವತ್ತು ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಕ್ಷೇತ್ರ ಮಾಡುವಂತ ಕೆಲಸದಲ್ಲಿ ನಮ್ಮ
ನಮ್ಗೆ ಯಾವುದೇ ಪಕ್ಷ ಭೇದ ಇಲ್ಲ, ಯಾವುದೇ ಒಂದು ಮೇಲು ಕೀಳು ಎಂಬ ಭೇದ ಇಲ್ಲ. ನಾವು ಇವತ್ತು ಸ್ಲಮ್ ಇಂದ ಅಪಾರ್ಟ್ಮೆಂಟಿನ ತುದಿಯವರೆಗೂ ನಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ, ನಮ್ಮ ಆರೋಗ್ಯ ಸೇವೆಯನ್ನ ನೀಡ್ತಾ ಇದ್ದೇವೆ. ಕಾರ್ಯಕ್ರಮದ ರೂವಾರಿ ಪ್ರಸಾದ್ ಗಾಂವ್ಕರ್ ಅಮದಳ್ಳಿಯವರು ಮಾತನಾಡಿ, ಆರೋಗ್ಯ ಇಲಾಖೆ ಎಂಬ ದೊಡ್ಡ ಆಲದ ಮರದ ಬೇರುಗಳು ಈ ಆಶಾಗಳು. ಸಮಾಜಮುಖಿ ಚಟುವಟಿಕೆಯ ಮಧ್ಯೆ ನಿತ್ಯವೂ ಅರಳಿ ಮುದುಡುವ ಗುಲಾಬಿಗಳು. ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಮೂಹಿಕ ಆರೋಗ್ಯ ಕಾರ್ಯಕರ್ತೆಯರಿರುವ ಯೋಜನೆ ಎಂಬ ಹೆಗ್ಗಳಿಕೆಯ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದ ಆಧಾರ ಸ್ತಂಭಗಳು. ಇಂತಹ ಹಿರಿಮೆಯ ಆಶಾ ಕಾರ್ಯಕರ್ತೆಯರನ್ನ ಸನ್ಮಾನಿಸುವ ಅವಕಾಶ ದೇವರು ನೀಡಿರೋದು ನನ್ನ ಭಾಗ್ಯ ಎಂದರು. ಹಲವಾರು ಕೊರತೆಗಳ ನಡುವೆಯೂ ಆಶಾ ಕಾರ್ಯಕರ್ತೆಯರು ಉತ್ತಮವಾಗಿ ಆರೋಗ್ಯ ಸೇವೆ ನೀಡುತ್ತಿದ್ದು, ಅವರ ಸೇವೆ ಹೀಗೆ ಮುಂದುವರಿಯಲಿ. ಶ್ರೀ ಕಾತ್ಯಾಯಿನಿ ಬಾಣೇಶ್ವರ ದೇವರು ಸರ್ವರಿಗೂ ಒಳಿತು ಮಾಡಲಿ ಎಂದರು. ಗ್ರಾಮಕ್ಕೆ ಪ್ರತಿ 1000 ಜನಕ್ಕೆ ಒಂದು ಆಶಾ ಕಾರ್ಯಕರ್ತೆ ಕೊಡ್ತಾರೆ. ನಗರಕ್ಕೆ 2500 ಜನಕ್ಕೆ ಒಂದು ನಮ್ಮ ಆಶಾ ಕಾರ್ಯಕರ್ತೆ ಕೊಡ್ತಾರೆ. ಅದು 1000 ಜನ ಅಂತ ಹೇಳಿದ್ರೆ ಅಷ್ಟೇನು ಒಂದು ವ್ಯಾಲ್ಯೂ ಬರೋದಿಲ್ಲ. ಅದನ್ನ 200-250 ಮನೆಗಳಿಗೆ ಒಂದು ಆಶಾ ಕಾರ್ಯಕರ್ತೆ ಹೇಳಿದ್ರೆ ಅದು ಡಿಫರೆಂಟ್ ಮೀನಿಂಗ್ ಕೊಡುತ್ತೆ. ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತರು ಇದು ನೋಡೋದೆಲ್ಲ ಪ್ರೆಗ್ನೆನ್ಸಿ ಇರುವ ಮಹಿಳೆಯರಿಗೆ ಮಾಡೋದು, ನವಜಾತ ಶಿಶುಗಳಿಗೆ ಹೆಲ್ಪ್ ಮಾಡೋದು, ಅವರು ಯಾವ ರೀತಿ ಲಸಿಕೆ ತಗೋಬೇಕು, ಪ್ರೆಗ್ನೆಂಟ್ ಆದ ವುಮೆನ್ಗಳು ಯಾವ ರೀತಿ ಇರಬೇಕು, ಪ್ರೆಗ್ನೆನ್ಸಿ ನಂತರ ಮಹಿಳೆಯರು ಯಾವ ರೀತಿ ಇರಬೇಕು, ನವಜಾತ ಶಿಶುಗಳಿಗೆ ಯಾವ ರೀತಿ ಲಸಿಕೆಗಳು ತಗೋಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಕಾರ್ಯಕಾಲಕ್ಕೆ ಬರುವಂತ ಆರೋಗ್ಯ ಸ್ಕೀಮ್ಗಳನ್ನು ಮನೆ ಮನೆಗೆ ಹೋಗಿ ಹೇಳೋದು. ನಮ್ಗೊಂದು ಈಗ ಪರಿಣಾಮ ಆಶಾ ಕಾರ್ಯಕರ್ತ ಅಂದ್ರೆ ಒಂದು ನಮ್ಮ ಗ್ರಾಮಕ್ಕೊಂದು ಡಾಕ್ಟರ್ ದಂಗೆ ಅನಿಸ್ತಾರೆ. ಏನೇ ರೋಗ ಬಂದು ಏನೇ ಬಂದ್ರೆ ನಾವು ಫಸ್ಟ್ ಕಾಲ್ ಮಾಡೋದೇ ಆಶಾ ಕಾರ್ಯಕರ್ತರು. ಮೇಡಮ್ ಹೀಗಿದೆ, ಏನ್ ಮಾಡೋದು, ಎಲ್ಲಿ ಹೋಗುದು, ಏನ್ ಮಾಡೋದು ಅಂತ ಹೇಳ್ತಾರೆ. ಸೂಕ್ತವಾದ ಸಲಹೆ ಇಲ್ಲಿ ಹೋಗಿ ಅಂತ ಕರೆಕ್ಟ್ ಕೊಡ್ತಾರೆ. ಈ ಎಲ್ಲಾ ಕಾರ್ಯಗಳನ್ನು ನಾವು ನಮ್ಮ ಹುಡುಗರು, ನಾನು, ನಮ್ಮ ಫ್ರೆಂಡ್ಸ್, ಅವತ್ತ ಫ್ರೆಂಡ್ಸ್, ಅಬ್ದಳ್ಳಿ ಫ್ರೆಂಡ್ಸ್, ಕಾರವಾರ ಫ್ರೆಂಡ್ಸ್, ಅಂಕೋಲಾ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ಬಿಟ್ಟು ಯಾರ್ಯಾರಿಗೂ ಸನ್ಮಾನ ಮಾಡ್ತೀವಿ. ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡೋರಿಗೆ ನಾವು ಸನ್ಮಾನ ಯಾಕೆ ಮಾಡಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಒಂದು ಕಾರಣ. ಅದೇ ರೀತಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಈ ಮನುಷ್ಯರಾಗ ದೇವರ ಕೆಲಸ ಮಾಡ್ತಾ ಇದ್ದೀರಾ, ಇದೇ ರೀತಿ ನೀವು ಕೆಲಸ ಮುಂದುವರಿಸಿ. ಈ ಕಥೆಯನ್ನು ದೇವಿ ನಮ್ಗೆಲ್ಲರಿಗೂ ಐಶ್ವರ್ಯ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾದ್ ಗಾಂವ್ಕರ್ ಅವರಿಂದ ಕಾರವಾರ ಅಂಕೋಲಾ ಕ್ಷೇತ್ರದ 80 ಆಶಾ ಕಾರ್ಯಕರ್ತೆಯರಿಗೆ ಶಾಲು ಹೊದಿಸಿ ಫಲ ತಾಂಬೂಲ ಜೊತೆಗೆ ಸೀರೆಯನ್ನ ವಿತರಿಸಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಆಶಾ ಕಾರ್ಯಕರ್ತೆಯರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಕಾರ್ಯಕ್ರಮದಲ್ಲಿ ಅಲ್ಪ ಉಪಹಾರ, ತಂಪು ಪಾನೀಯ ವ್ಯವಸ್ಥೆ ಮಾಡಲಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ನ ನಿರೂಪಕಿ ಶಿಲ್ಪಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಅವರ್ಸಾ ಪಿಡಿಒ ಸೀತಾ ಮೇತ್ರಿ, ಪ್ರಸಾದ್ ಗಾಂವ್ಕರ್, ಅಮದಳ್ಳಿಯ ಅಭಿಮಾನಿ ಬಳಗದ ವೈಭವ್ ಗಾಂವ್ಕರ್, ವಿನೋದ್, ಮಹೇಶ್, ಧೀರಜ್ ವೆರ್ಣೇಕರ್, ಯುವರಾಜ್, ಪ್ರಜ್ವಲ್, ಪವನ್ ಕುಮಾರ್, ವಿರೂಪಾಕ್ಷ, ಸಂತೋಷ್, ರಾಜೇಶ್ ಮಹಾಲೆ, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಇದ್ದರು. ನಮ್ಮಂತಹ ಮಹಿಳಾ ಆರೋಗ್ಯ ಸ್ವಯಂ ಸೇವಕರನ್ನ ಗುರುತಿಸಿ ಸನ್ಮಾನಿಸಿರುವುದು ಬಹಳ ಖುಷಿ ತಂದಿದೆ. ಇಂತಹ ತೆರೆಮರೆಯ ಮಹಿಳಾ ಸೇವಕರು ನಿಮ್ಮ ಮೂಲಕ ಸನ್ಮಾನಗೊಂಡು ಸ್ಫೂರ್ತಿ ಪಡೆಯಲಿ ಎಂದು ಓರ್ವ ಆಶಾ ಕಾರ್ಯಕರ್ತೆ ಅಭಿಪ್ರಾಯ ಹಂಚಿಕೊಂಡ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.